ಮರುಕತದ ಜಗುಲಿಗಳು ವಜ್ರದಿ ಕೊರೆದ ಕುಂಭದ ಪುಷ್ಯರಾಗದ ಹರಿಯ ಗೆತ್ತಿಹ ತೊಲೆಯು ಗೋಮೇಧಿಕದ ಬೋದುಗೆಯು ಮೆರವ ವೈಡೂರ್ಯದ ಚಿಲಕೆ ಪಚ್ಚದ ವಿರುತಿ ಹುದು ಚೌಕಟ್ಟು ದಿಂತಿ ಪರಿಯಲೆಲ್ಲ ಗೃಹಗಳಿರಲೆಸೆದಿತ್ತು ರಜತಾದ್ರಿ. ಈ ಸಾಲುಗಳು ಅತ್ಯಂತ ಸುಂದರವಾದ ಮತ್ತು ಅರ್ಥಗರ್ಭಿತವಾದ ರೂಪಕಗಳಾಗಿವೆ. ಬೆಳ್ಳಿಯ ಪರ್ವತದಂತಿರುವ ರಜತಾದ್ರಿ ಈ ದೇಹವೆಂಬ ಮನೆಯನ್ನು ನವರತ್ನಗಳಿಗೆ ಹೋಲಿಸಿರುವ ರೀತಿ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಹೀಗಿದೆ. ದೇಹ ಮತ್ತು ನವರತ್ನಗಳ ನಡುವಿನ ಸಾಮ್ಯತೆ. ಮಾನವನ ದೇಹವು ಪಂಚಭೂತಗಳು ಮತ್ತು ಸಪ್ತಧಾತುಗಳಿಂದ ಮಾಡಲ್ಪಟ್ಟ ಒಂದು ಅದ್ಭುತ ರಚನೆ. ನೀವು ಹೇಳಿದ ಪ್ರತಿ ರತ್ನದ ಅಲಂಕಾರವನ್ನು ನಮ್ಮ ಶರೀರದ ಭಾಗಗಳಿಗೆ ಹೀಗೆ ಅನ್ವಯಿಸಬಹುದು. ಮರಕತ ರತ್ನದ ಜಗುಲಿಗಳು. ಮರಕತ ರತ್ನವು ಹಸಿರು ಬಣ್ಣದ್ದು. ಇದು ಸಮೃದ್ಧಿಯ ಸಂಕೇತ. ನಮ್ಮ ಶರೀರದಲ್ಲಿ ಸದಾ ಚಲನಶೀಲವಾಗಿರುವ ಜೀವನ ಶಕ್ತಿಯನ್ನು ಒದಗಿಸುವ ಮಾಂಸಖಂಡಗಳು ಮತ್ತು ಚರ್ಮದ ಹೊಳಪನ್ನು ಇದು ಪ್ರತಿನಿಧಿಸುತ್ತದೆ. ವಜ್ರದಿಂದ ಕೊರೆದ ಕಂಬಗಳು. ವಜ್ರವು ಅತ್ಯಂತ ಕಠಿಣವಾದ ವಸ್ತು. ನಮ್ಮ ದೇಹವನ್ನು ಎತ್ತಿ ಹಿಡಿದಿರುವ, ಭದ್ರತೆ ನೀಡುವ ಮೂಳೆಗಳು ಮತ್ತು ಬೆನ್ನುಮೂಳೆಯೇ ಈ ವಜ್ರದ ಕಂಬಗಳು. ಇವು ದೇಹಕ್ಕೆ ಆಕಾರ ಮತ್ತು ಸ್ಥಿರತೆಯನ್ನು ನೀಡುತ್ತವೆ. ಪುಷ್ಯರಾಗದ ತೊಲೆಗಳು. ಮನೆಯ ಮೇಲ್ಛಾವಣಿಯನ್ನು ಹಿಡಿದಿಡುವ ತೊಲೆಗಳಂತೆ ನಮ್ಮ ದೇಹದ ಮೇಲ್ಭಾಗದ ರಚನೆಯನ್ನು ಅಥವಾ ಪಕ್ಕೆಲುಬುಗಳನ್ನು ಇದಕ್ಕೆ ಹೋಲಿಸಬಹುದು. ಇವು ಶ್ವಾಸಕೋಶ ಮತ್ತು ಹೃದಯದಂತಹ ಮೃದು ಅಂಗಗಳಿಗೆ ರಕ್ಷಣೆ ನೀಡುತ್ತವೆ. ಗೋಮೇಧಿಕದ ಬೋದಿಗೆಗಳು. ಬೋದಿಗೆಯು ಕಂಬದ ಮೇಲ್ಭಾಗದ ಪೀಠ. ನಮ್ಮ ದೇಹದಲ್ಲಿ ಪ್ರಮುಖ ಕೀಲುಗಳು, ವಿಶೇಷವಾಗಿ ಭುಜಗಳು ಮತ್ತು ಮಂಡಿಯ ಸಂದುಗಳನ್ನು ಇವುಗಳಿಗೆ ಹೋಲಿಸಬಹುದು. ಇವು ದೇಹದ ಭಾರವನ್ನು ಸಮತೋಲನಗೊಳಿಸುತ್ತವೆ. ವೈಡೂರ್ಯದ ಚಿಲಕಗಳು. ವೈಡೂರ್ಯವು ತನ್ನ ವಿಶಿಷ್ಟ ಕಾಂತಿಯಿಂದ ಮಿಂಚುತ್ತದೆ. ನಮ್ಮ ದೇಹದ ಜ್ಞಾನೇಂದ್ರಿಯಗಳ ದ್ವಾರಗಳನ್ನು ನಿಯಂತ್ರಿಸುವ ನರಮಂಡಲ ಅಥವಾ ಕಣ್ಣಿನ ರೆಪ್ಪೆಗಳನ್ನು ಚಿಲಕಗಳಿಗೆ ಹೋಲಿಸಬಹುದು. ಇವು ಬಾಹ್ಯ ಜಗತ್ತಿನ ಅರಿವನ್ನು ಒಳಕ್ಕೆ ಬಿಟ್ಟುಕೊಳ್ಳುವ ಕದಗಳಂತೆ ಕಾರ್ಯನಿರ್ವಹಿಸುತ್ತವೆ. ಸ್ವಚ್ಛರತ್ನದ ಚೌಕಟ್ಟು. ಮನೆಯ ಕಿಟಕಿ ಬಾಗಿಲುಗಳ ಚೌಕಟ್ಟಿನಂತೆ ನಮ್ಮ ಮುಖದ ರಚನೆ ಅಥವಾ ಇಡೀ ಅಸ್ಥಿಪಂಜರದ ವಿನ್ಯಾಸವು ಅತ್ಯಂತ ಸುಂದರವಾದ ಚೌಕಟ್ಟಿನಂತಿದೆ. ಸಪ್ತಧಾತುಗಳ ಸಂಕೇತ. ಮೇಲೆ ಉಲ್ಲೇಖಿಸಿದಂತೆ ದೇಹವು ಕೇವಲ ರತ್ನಗಳ ಪ್ರದರ್ಶನವಲ್ಲ, ಅದು ರಸ, ರಕ್ತ, ಮಾಂಸ, ಮೇದಸ್ಸು ಅಂದ್ರೆ ಕೊಬ್ಬು, ಅಸ್ಥಿ ಅಂದ್ರೆ ಮೂಳೆ, ಮಜ್ಜೆ ಮತ್ತು ಶುಕ್ಲ ಎಂಬ ಸಪ್ತಧಾತುಗಳಿಂದ ಕೂಡಿದೆ. ಈ ಸಪ್ತಧಾತುಗಳೇ ರಜತಾದ್ರಿಯ ಅಂದ್ರೆ ಶುದ್ಧವಾದ ಶರೀರದ ತಳಹದಿ. ಸಂಕ್ಷಿಪ್ತವಾಗಿ, ಈ ರೂಪಕವು ನಮಗೆ ಕಲಿಸುವ ಪಾಠವೇನೆಂದರೆ, ನಾವು ಹೊರಗಿನ ದೇವಸ್ಥಾನ ಅಥವಾ ಅರಮನೆಗಳನ್ನು ಹೇಗೆ ಪವಿತ್ರವಾಗಿ ಮತ್ತು ಸುಂದರವಾಗಿ ಕಾಣುತ್ತೇವೆಯೋ ಹಾಗೆಯೇ ಈ ದೇಹವೆಂಬ ದೇಗುಲವನ್ನು ಅಷ್ಟೇ ಪವಿತ್ರವಾಗಿ ಸಂರಕ್ಷಿಸಬೇಕು. ರತ್ನಗಳಿಗಿಂತಲೂ ಬೆಲೆಬಾಳುವ ಚೈತನ್ಯ ಈ ಶರೀರದ ಒಳಗಿದೆ.